ಹೇಗಿರುತ್ತೆ ಇಡೀ ಪ್ರಪಂಚ ಒಂದು ಗೇಮ್ಗೆ ಅಡಿಕ್ಟ್ ಆಗ್ಬಿಟ್ರೆ, ಹೌದು ಆ ಗೇಮ್ ನಲ್ಲಿ ಏನಾದ್ರೂ ಗೆದ್ರೆ 10 ತಲೆಮಾರು ಕೂತು ತಿಂದ್ರು ಖಾಲಿ ಆಗದಿರೋಷ್ಟು ದುಡ್ಡು ಸಿಗುತ್ತೆ. ಆದ್ರೆ ಈ ಗೇಮ್ ನಲ್ಲಿ ಆಗಾಗ ಸಿಗುವಂತ ಟ್ವಿಸ್ಟ್ ಗಳನ್ನ ನಾವು ಯೋಚನೆ ಕೂಡ ಮಾಡಿರೋದಿಲ್ಲ. ಅಷ್ಟೊಂದು ದುಡ್ಡನ್ನೆಲ್ಲ ಗೆಲ್ಲೋದಕ್ಕೆ ಜನರು ಏನೇನೆಲ್ಲ ಭಯಂಕರವಾಗಿರುವಂತ ಕೆಲಸನ ಮಾಡ್ತಾರೆ ಅನ್ನೋದೇ ಈ ಅಡ್ವೆಂಚರಸ್ ಆಗಿರುವಂತ ಮೂವಿ. ಅಂದಂಗೆ ಮೂವಿ ಹೆಸರು ರೆಡಿ ಪ್ಲೇಯರ್ 1 ಅಂತ. ಈಗ ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾಗೋದು 2045ರಲ್ಲಿ. ನಂತರ ನಮ್ಗೆ ಒಹಾಯೋ ದೇಶದ ಕೊಲಂಬಸ್ ಅನ್ನೋ ಒಂದು ಸಿಟಿನ ತೋರಿಸ್ತಾರೆ. ಇದೇ ಸಿಟಿಲಿ ನಮ್ಗೆ ವೇಡ್ ವಾಟ್ಸ್ ಅನ್ನೋ ಒಬ್ಬ ಹುಡುಗನು ಕೂಡ ಪರಿಚಯ ಆಗ್ತಾನೆ. ಈಗ ಇಡೀ ಪ್ರಪಂಚದಲ್ಲಿರುವಂತ ಜನರೆಲ್ಲರೂ ಒಂದು ಗೇಮ್ಗೆ ಅಡಿಕ್ಟ್ ಆಗೋಗಿರ್ತಾರೆ. ನಂತರ ವೇಡ್ ಕೂಡ ಒಂದು ಜಂಕಿ ಆಡತ್ರ ಬಂದು ಅಲ್ಲೇ ಇದ್ದಂತ ವ್ಯಾನ್ ಒಳಗಡೆ ಬರ್ತಾನೆ. ಯಾಕೆಂತಂದ್ರೆ ಇವನು ಕೂಡ ಗೇಮ್ ಆಡೋದಕ್ಕೆ ರೆಡಿ ಆಗ್ತಿರ್ತಾನೆ. ಅಂದಂಗೆ ಈ ಗೇಮ್ ನ ಹೆಸರು ಓಯಸಿಸ್ ಅಂತ. ಈ ಗೇಮ್ ಎಷ್ಟು ಅಡ್ವಾನ್ಸ್ ಆಗಿರುತ್ತೆ ಅಂತಂದ್ರೆ ನಿಜ ಜೀವನದಲ್ಲಿ ಮಾಡೋಕೆ ಆಗದಿರೋದ್ನೆಲ್ಲ ಈ ಗೇಮ್ ನಲ್ಲಿ ಮಾಡಬಹುದು. ವೆಕೇಶನ್ ಗೆ ಬೇಕು ಅಂದ್ರೆ ವೆಕೇಶನ್ ಗೆ ಹೋಗ್ಬೋದು. ಅದು ಸಾಕಾಗಿಲ್ಲ ಅಂತಂದ್ರೆ ಬ್ಯಾಟ್ಮ್ಯಾನ್ ಜೊತೆ ನೀವು ಬೆಟ್ಟನ ಹತ್ಬೋದು. ಒಂದ್ ರೀತಿ ಈ ಗೇಮ್ ಮನುಷ್ಯರ ಸ್ವರ್ಗ ಅಂತಾನೆ ಹೇಳ್ಬೋದು. ಇದೇ ಗೇಮ್ ನಲ್ಲಿ ನಮ್ಗೆ ವೇಡ್ ವಾಟ್ಸ್ ನ ಕ್ಯಾರೆಕ್ಟರ್ ನು ಕೂಡ ತೋರಿಸ್ತಾರೆ. ವೇಡ್ ಅವನ ಕ್ಯಾರೆಕ್ಟರ್ ಗೆ ಪಾರ್ಸಿವನ್ ಅಂತ ಹೆಸರಿಟ್ಟಿರ್ತಾನೆ. ಅದೇ ಸಮಯಕ್ಕೆ ಪ್ಲಾನೆಟ್ ಡೂಮ್ ಅನ್ನೋ ಒಂದು ಗ್ರಹದಲ್ಲಿ ಪಾರ್ಸಿವನ್ ನ ಫ್ರೆಂಡ್ ಆಗಿರುವಂತ ಎಚ್ ನ ತೋರಿಸ್ತಾರೆ. ಈ ಗೇಮ್ ನಲ್ಲಿ ಯಾರನ್ನ ಬೇಕಾದ್ರೂ ಸೋಲ್ಸಿ ಅವ್ರ ಹತ್ರ ಇರುವಂತ ಕಾಯಿನ್ ಅನ್ನ ಕಲೆಕ್ಟ್ ಮಾಡ್ಕೋಬಹುದು. ಒಂದ್ ವೇಳೆ ಯಾರಾದ್ರೂ ಸೋತ್ರೆ ಇದುವರೆಗೂ ಅವರು ಗೇಮ್ ನಲ್ಲಿ ಏನೇನ್ ಸಂಪಾದನೆ ಮಾಡಿದ್ದಾರೆ ಅದನ್ನೆಲ್ಲಾನು ಕಳ್ಕೊತಾರೆ. ಈ ಪ್ರಪಂಚದ ಜನರಂತೂ ಈ ಗೇಮ್ ನ ಒಳಗಡೆ ತುಂಬಾನೇ ಇನ್ವಾಲ್ವ್ ಆಗೋಗಿರ್ತಾರೆ. ಅದಕ್ಕೆ ಒಂದು ರೀಸನ್ ಕೂಡ ಇದೆ. ಯಾಕೆಂತಂದ್ರೆ ಓಎಸ್ಎಸ್ ಗೇಮ್ ನ ಕ್ರಿಯೇಟರ್ ಆಗಿರುವಂತ ಜೇಮ್ಸ್ ಹ್ಯಾಲಿಡೆ ಅವರ ಫ್ರೆಂಡ್ ಆಗಿರುವಂತ ಮಾರೋ ಜೊತೆ ಸೇರ್ಕೊಂಡು 2025ರಲ್ಲಿ ಗೇಮ್ ಅನ್ನ ರಿಲೀಸ್ ಮಾಡಿದ್ರು. ರಿಲೀಸ್ ಮಾಡ್ತಿದ್ದಂಗೆನೆ ಈ ಗೇಮ್ ತುಂಬಾನೇ ಫೇಮಸ್ ಆಗೋಯ್ತು. ಇದರಿಂದ ಜೇಮ್ಸ್ ಹಾಗೆ ಮ್ಯಾರೋನು ಕೂಡ ತುಂಬಾ ಶ್ರೀಮಂತರಾಗೋದ್ರು. ಗೇಮ್ ಆಡ್ತಿದ್ದಂತ ಜನರು ಜೇಮ್ಸ್ ಹ್ಯಾಲಿಡೆನ ದೇವ್ರ ತರನೇ ನೋಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಆದ್ರೆ 2040ರಲ್ಲಿ ಜೇಮ್ಸ್ ಹ್ಯಾಲಿಡೆ ಸತ್ತೋಗ್ತಾರೆ. ಸಾಯೋದಕ್ಕಿಂತ ಮುಂಚೆ ಇಡೀ ಪ್ರಪಂಚದಲ್ಲಿ ಈ ಓಎಸ್ಎಸ್ ಗೇಮ್ ಅನ್ನ ಆಡ್ತಿರುವಂತ ಜನರಿಗೆಲ್ಲರಿಗೂ ಒಂದು ಮೆಸೇಜ್ ಅನ್ನ ಬಿಟ್ಟು ಹೋಗ್ತಾರೆ. ಆ ಮೆಸೇಜ್ ನಲ್ಲಿ ಅವರು ಹೇಳಿರ್ತಾರೆ, ಓಎಸ್ಎಸ್ ಗೇಮ್ ನಲ್ಲಿ ನಾನೊಂದು ಈಸ್ಟರ್ ಎಗ್ ಅನ್ನ ಬಚ್ಚಿಟ್ಟಿದ್ದೀನಿ. ಯಾರೋ ಆ ಈಸ್ಟರ್ ಎಗ್ ಅನ್ನ ಗೇಮ್ ಅಲ್ಲಿ ಕಂಡುಹಿಡಿತಾರೋ ಅವರೇ ಓಎಸ್ಎಸ್ ಗೇಮ್ ನ ಕಂಪನಿಯ ಓನರ್ ಆಗ್ತಾರೆ. ಗೇಮ್ ನಲ್ಲಿ ನನ್ನ ಕ್ಯಾರೆಕ್ಟರ್ ಕೂಡ ಇದೆ. ಯಾರು ತುಂಬಾ ಕಷ್ಟವಾಗಿರುವಂತ 3 ಲೆವೆಲ್ಸ್ ಗಳನ್ನ ಕ್ರಾಸ್ ಮಾಡ್ತಾರೋ ಅವರಿಗೆ ನನ್ನ ಕ್ಯಾರೆಕ್ಟರ್ 3 ಕೀಗಳನ್ನ ಕೊಡುತ್ತೆ. ಆ 3 ಕೀಗಳು ಇದ್ರೆ ಮಾತ್ರ ಈಸ್ಟರ್ ಎಗ್ ಅನ್ನ ಹುಡ್ಕೋದಕ್ ಆಗೋದು ಅಂತ. ಆದ್ರೆ 2040ರಿಂದ 2045 ಒಬ್ರಿಗೂ ಒಂದು ಕೀನು ಕೂಡ ಸಿಕ್ಕಿರೋದಿಲ್ಲ. ಯಾಕೆಂತಂದ್ರೆ ಆ ಕೀಗಳನ್ನ ಪಡ್ಕೊಳ್ಳೋದಕ್ಕೆ ಲೆವೆಲ್ಸ್ ಗಳು ಅಷ್ಟು ಕಷ್ಟವಾಗಿರ್ತವೆ. ನಂತರ ಪಾರ್ಸಿವನ್ ಒಂದು ರೇಸ್ ಗೋಸ್ಕರ ರೆಡಿ ಆಗ್ತಿರ್ತಾನೆ. ಯಾಕೆ ಅಂದ್ರೆ ಈ ರೇಸ್ ನಲ್ಲಿ ಗೆದ್ರೇನೆ ಮೊದಲನೇ ಕೀ ಸಿಗೋದು. ಇಲ್ಲೇ ನಮ್ಗೆ ಐಒಐ ಅನ್ನೋ ಒಂದು ಕಂಪನಿನೂ ಕೂಡ ತೋರಿಸ್ತಾರೆ. ಓಎಸ್ಎಸ್ ಗೇಮ್ ಕಂಪನಿ ಆದ್ಮೇಲೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಕಂಪನಿ ಅಂದ್ರೆ ಈ ಐಒಐ ಕಂಪನಿನೇ. ಆದ್ರಿಂದ ಈ ಕಂಪನಿಯವರು ಓಎಸ್ಎಸ್ ಕಂಪನಿನ ತಮ್ಮದಾಗಿಸ್ಕೊಳ್ಳೇಬೇಕು ಅಂತ ಅವರ ಕಂಪನಿಯಲ್ಲಿರುವಂತ ಎಲ್ಲಾ ಎಂಪ್ಲಾಯೀಸ್ ಗಳನ್ನ ಇದೇ ಗೇಮ್ ನಲ್ಲಿ ಆಡೋದಕ್ಕೆ ಬಿಟ್ಬಿಟ್ಟಿರ್ತಾರೆ. ಅದರಲ್ಲಿ ಯಾರಾದ್ರೂ ಒಬ್ರು ಗೆದ್ರುನು ಓಎಸ್ಎಸ್ ಗೇಮ್ ಕಂಪನಿ ನಮ್ದೇ ಆಗುತ್ತೆ ಅಂತ. ಈ ಕಂಪನಿಯ ಸಿಒ ಹೆಸರು ನೋಲನ್ ಟೊರೆಂಟೋ ಅಂತ. ಪಾರ್ಸಿವನ್ ಹಾಗೆ ಎಚ್ ಈ ರೇಸ್ ಗೋಸ್ಕರ ರೆಡಿ ಆಗ್ತಾರೆ ಮೊದಲನೇ ಕೀನ ಗೆಲ್ಲೋದಕ್ಕೆ ಅಂತ. ಪಾರ್ಸಿವನ್ ಅವನ ಕಾರನ್ನ ರೆಡಿ ಮಾಡ್ಕೊಂಡು ಕುಂತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಆರ್ಟಿಮಸ್ ಅನ್ನೋ ಒಬ್ಳು ಪ್ಲೇಯರ್ ಕೂಡ ಬರ್ತಾಳೆ. ಎಲ್ಲರೂ ತಯಾರಾಗ್ತಿದ್ದಂಗೆನೆ ರೇಸ್ ಕೂಡ ಶುರು ಆಗೋಗುತ್ತೆ. ಪ್ರತಿಯೊಬ್ಬ ಪ್ಲೇಯರ್ ಕೂಡ ಆಪೋನೆಂಟ್ ಅನ್ನ ಸೋಲ್ಸಿ ಈ ರೇಸ್ ಅನ್ನ ಗೆಲ್ಲೋದಕ್ಕೆ ನೋಡ್ತಿರ್ತಾರೆ. ಈ ಮೊದಲನೇ ಕೀನ ಗೆಲ್ಬೇಕು ಅನ್ನೋ ಹಠದಲ್ಲಿ ಎಲ್ಲಾ ಪ್ಲೇಯರ್ಸ್ ಗಳು ತುಂಬಾನೇ ಡೇಂಜರಸ್ ಆಗೋಗಿರ್ತಾರೆ. ಆದ್ರೆ ಪಾರ್ಸಿವನ್ ಮಾತ್ರ ಯಾರ್ಯಾರು ಸೋಲ್ತಿರ್ತಾರೋ ಅವರ ಕಾಯಿನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಯಾರಿಗೂ ಯಾವುದೇ ತರದ ನೋವನ್ನ ಮಾಡದೆ ಒಬ್ಬ ಬುದ್ಧಿವಂತನ ತರ ಈ ರೇಸ್ ಅನ್ನ ಮುಗಿಸೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ರೇಸ್ ಟ್ರ್ಯಾಕ್ ನಲ್ಲಿ ಒಂದು ಡೈನೋಸರ್ ಹಾಗೆ ಕಿಂಗ್ ಕಾಂಗ್ ಬಂದು ಪ್ಲೇಯರ್ಸ್ ಗಳು ರೇಸ್ ಅನ್ನ ಮುಗಿಸ್ತಾ ಇರೋ ರೀತಿ ನೋಡ್ಕೊತಿರ್ತವೆ. ಯಾಕೆಂತಂದ್ರೆ ಇದು ಕೂಡ ರೇಸ್ ನ ಒಂದು ಪಾರ್ಟ್. ಇವುಗಳಿಂದ ತಪ್ಪಿಸ್ಕೊಂಡು ರೇಸ್ ಅನ್ನ ಮುಗಿಸಿದ್ರೆ ಮಾತ್ರ ಆ ಮೊದಲನೇ ಕೀ ಸಿಗೋದು. ಯಾರಿಗೂ ಕೂಡ ಕಿಂಗ್ ಕಾಂಗ್ ಅನ್ನ ಕ್ರಾಸ್ ಮಾಡೋದಕ್ಕ ಆಗೋದೇ ಇಲ್ಲ. ಆದ್ರೆ ಪಾರ್ಸಿವನ್ ಮಾತ್ರ ತುಂಬಾ ಕಷ್ಟಪಟ್ಟು ರೇಸ್ ಅನ್ನ ಇನ್ನೇನೋ ಮುಗಿಸೋದ್ರಲ್ಲಿ ಇರ್ತಾನೆ. ಆದ್ರೆ ಕಿಂಗ್ ಕಾಂಗ್ ಮಾತ್ರ ಇವನು ರೇಸ್ ಅನ್ನ ಮುಗಿಸಬಾರ್ದು ಅಂತ ದಾರಿನೇ ಧ್ವಂಸ ಮಾಡ್ಬಿಡುತ್ತೆ. ಅದೇ ಸಮಯಕ್ಕೆ ಆರ್ಟಿಮಸ್ ಕೂಡ ರೇಸ್ ಅನ್ನ ಮುಗಿಸ್ಬೇಕು ಅಂತ ತುಂಬಾ ಸ್ಪೀಡ್ ಆಗಿ ಬರ್ತಿರ್ಬೇಕಾದ್ರೆ ಪಾರ್ಸಿವನ್ ಅವಳನ್ನ ಹಿಡ್ಕೋತಿದ್ದಂಗೆನೆ ಕಿಂಗ್ ಕಾಂಗ್ ಅವಳ ಬೈಕ್ ಅನ್ನ ಮುರಿದಾಕ್ಬಿಡುತ್ತೆ. ಹೇಳ್ಬೇಕು ಅಂತಂದ್ರೆ ಪಾರ್ಸಿವನ್ ಆರ್ಟಿಮಸ್ ಪ್ರಾಣನ ಕಾಪಾಡಿದಾನೆ. ಇಲ್ಲ ಅಂದಿದ್ರೆ ಆರ್ಟಿಮಸ್ ಸೋತು ಇದುವರೆಗೂ ಏನೇನ್ ಸಂಪಾದನೆ ಮಾಡಿದಾಳೋ ಅದನ್ನೆಲ್ಲಾನು ಕಳ್ಕೊತಿದ್ಲು. ನಂತರ ಪಾರ್ಸಿವಲ್ ಆರ್ಟಿಮಸ್ ನ ಕರ್ಕೊಂಡು ಎಚ್ ನ ಗ್ಯಾರೇಜ್ ಗೆ ಬರ್ತಾನೆ. ಯಾಕಂದ್ರೆ ಆರ್ಟಿಮಸ್ ನ ಬೈಕ್ ಹಾಳಾಗಿರುತ್ತಲ್ಲ ಅದನ್ನ ರಿಪೇರಿ ಮಾಡಿಸೋದಕ್ಕೆ. ಇಲ್ಲಿ ಇವನು ಆರ್ಟಿಮಸ್ ನ ಇಂಪ್ರೆಸ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಹಾಗೆ ಇವರಿಬ್ರು ಡಿಸ್ಕಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಇದುವರೆಗೂ ಕಾಂಗ್ ನ ಕ್ರಾಸ್ ಮಾಡಿ ಯಾರು ಕೂಡ ಆ ರೇಸ್ ಅನ್ನ ಗೆಲ್ಲೋದಕ್ ಆಗ್ಲಿಲ್ಲ ಅಂತ. ಇದಕ್ಕೆ ಕಾರಣ ಏನು ಕಂಡಿಡಿಬೇಕು ಅಂತ ಇವರು ಡಿಸೈಡ್ ಮಾಡ್ತಾರೆ. ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಆರ್ಟಿಮಸ್ ಓಎಸ್ಎಸ್ ಗೇಮ್ ಕಂಪನಿನ ಐಒಐ ಕಂಪನಿಯವರು ಅಕ್ವೈರ್ ಮಾಡದೇ ಇರೋ ರೀತಿ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದಾಳೆ ಅಂತ. ಇದಕ್ಕೆ ಕಾರಣ ಏನು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಇವಳ ಬೈಕ್ ರೆಡಿ ಆಗ್ತಿದ್ದಂಗೆನೆ ಪಾರ್ಸಿವಲ್ ಹಾಗೆ ಎಚ್ ಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ನಂತರ ವೇಡ್ ಗೇಮ್ ನ ಮುಗಿಸಿ ಮನೆಗ್ ಬರೋಷ್ಟರಲ್ಲಿ ಕತ್ಲಾಗ
ಆಗೋಗಿರುತ್ತೆ. ಮನೆಗ್ ಬಂದ್ರೆ ಇವನ ಆಂಟಿಯ ಬಾಯ್ ಫ್ರೆಂಡ್ ಇವನಿಗೆ ಹೊಡೆಯೋದಕ್ಕೆ ನೋಡ್ತಿರ್ತಾನೆ. ಯಾಕೆಂತಂದ್ರೆ ಅವನಿಗೆ ವೇಡ್ ನ ಕಂಡ್ರೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ವೇಡ್ ನ ತಂದೆ ತಾಯಿ ತೀರ್ಕೊಂಡಾಗಿಂತಾನು ಇವನು ಇವನ ಆಂಟಿ ಜೊತೆನೆ ಇದ್ದಾನೆ. ಆದ್ರೆ ಇವನ ಆಂಟಿನೂ ಕೂಡ ಇವನನ್ನ ಅಷ್ಟೇನು ಚೆನ್ನಾಗಿ ನೋಡ್ಕೊತಿರೋದಿಲ್ಲ. ಇದೇ ಬೇಜಾರ್ನಲ್ಲಿ ಇವನು ಮಲಗಿರ್ಬೇಕಾದ್ರೆ ಯೋಚನೆ ಮಾಡ್ತಿರ್ತಾನೆ, ಯಾಕೆ ಆ ರೇಸ್ ಅಲ್ಲಿ ಯಾರು ಕೂಡ ಗೆಲ್ಲೋದಕ್ಕೆ ಆಗ್ತಿಲ್ಲ ಅಂತ. ಆದ್ರಿಂದ ಇವನು ಮತ್ತೊಂದ್ಸಲ ಗೇಮ್ ನ ಒಳಗಡೆ ಬಂದು ಹಾಲಿಡೇ ಜರ್ನಲ್ಸ್ ಅನ್ನೋ ಒಂದು ಜಾಗಕ್ಕೆ ಬರ್ತಾನೆ. ಯಾಕೆ ಅಂತಂದ್ರೆ ಈ ಜಾಗದಲ್ಲಿ ಓಯಸಿಸ್ ಗೇಮ್ ನ ಕ್ರಿಯೇಟರ್ ಆಗಿರುವಂತ ಜೇಮ್ಸ್ ಹಾಲಿಡೇ ಬಗ್ಗೆ ಯಾರು ಬೇಕಾದ್ರೂ ಯಾವ ವಿಷಯ ಬೇಕಾದ್ರೂ ತಿಳ್ಕೊಬಹುದು. ಆಗ ಅಲ್ಲೇ ಕ್ಯೂರೇಟರ್ ಅನ್ನೋ ಒಂದು ಕ್ಯಾರೆಕ್ಟರ್ ಅಲ್ಲಿ ಇರುತ್ತೆ. ಆ ಕ್ಯಾರೆಕ್ಟರ್ ಇವನನ್ನ ಒಂದು ಫುಟೇಜ್ ಹತ್ರ ಕರ್ಕೊಂಡು ಬರುತ್ತೆ. ಇದರಲ್ಲಿ ಜೇಮ್ಸ್ ನ ಪಾರ್ಟ್ನರ್ ಆಗಿರುವಂತ ಮ್ಯಾರೋ ಜೇಮ್ಸ್ ಗೆ ಹೇಳ್ತಿರ್ತಾನೆ, ನೀನು ಈ ಗೇಮ್ ನಲ್ಲಿ ಒಂದಷ್ಟು ರೂಲ್ಸ್ ಗಳನ್ನ ಮಾಡ್ಬೇಕು, ಅವಾಗ್ಲೇ ಈ ಗೇಮ್ ತುಂಬಾ ವರ್ಷಗಳ ಕಾಲ ಉಳಿಯೋದು ಅಂತ. ಆದ್ರೆ ಜೇಮ್ಸ್ ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ಯಾಕೆಂತಂದ್ರೆ ಇವನಿಗೆ ರೂಲ್ಸ್ ಗಳಂದ್ರೆ ಇಷ್ಟ ಇರೋದಿಲ್ಲ. ಹೀಗೆ ಇವನು ಮ್ಯಾರೋ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಿರ್ತಾನೆ, ಜಗತ್ತಲ್ಲಿ ಟೈಮ್ ತುಂಬಾ ಬೇಗ ಓಡ್ತಿದೆ, ನಾವು ನಮ್ ಜೀವನದಲ್ಲಿ ರಿವರ್ಸ್ ಆಗಿ ಹೋಗ್ತಾ ಈಗಾಗ್ಲೇ ಕಳೆದೋಗಿರುವಂತ ಟೈಮ್ ಅನ್ನ ಮತ್ತೆ ಜೀವಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಇದನ್ನ ಕೇಳಿ ಪಾರ್ಸಿವಲ್ ಗೆ ಒಂದು ಕ್ಲೂ ಸಿಕ್ಬಿಡುತ್ತೆ. ಆದ್ರಿಂದ ಮತ್ತೊಂದ್ಸಲ ರೇಸ್ ನಡೀತಿರ್ಬೇಕಾದ್ರೆ ಅಲ್ಲಿಗೆ ಆರ್ಟಿಮಸ್ ಕೂಡ ಬರ್ತಾಳೆ. ರೇಸ್ ಶುರು ಆಗ್ತಿದ್ದಂಗೆನೆ ಎಲ್ರು ಅಲ್ಲಿಂದ ಹೋಗ್ತಿದ್ರೆ ಪಾರ್ಸಿವಲ್ ಮಾತ್ರ ಕಾರನ್ನ ರಿವರ್ಸ್ ಮಾಡ್ಕೊಂಡು ಹಿಂದಕ್ಕೆ ಬರ್ತಿರ್ತಾನೆ. ಆಗ ಅಲ್ಲೊಂದು ಡೋರ್ ಓಪನ್ ಆಗಿ ಅಲ್ಲಿಂದ ರೇಸ್ ಅನ್ನ ಇವನು ಶುರು ಮಾಡ್ತಾನೆ. ಎಲ್ರು ಮೇಲ್ಗಡೆ ತುಂಬಾ ಕಷ್ಟಪಟ್ಟು ರೇಸ್ ಅನ್ನ ಫಿನಿಶ್ ಮಾಡೋದಕ್ಕೆ ನೋಡ್ತಿದ್ರೆ ಇವನ್ ಮಾತ್ರ ಯಾವುದೇ ತರದ ಡಿಸ್ಟ್ರಾಕ್ಷನ್ ಇಲ್ಲದೆ ಆರಾಮಾಗಿ ರೇಸ್ ಅನ್ನ ಫಿನಿಶ್ ಮಾಡೋದ್ರಲ್ಲಿ ಇರ್ತಾನೆ. ಈ ಸಲ ಕಾಂಗ್ ಕೂಡ ಇವನನ್ನ ತಡೆಯೋದಕ್ಕಾಗೋದಿಲ್ಲ. ಕೊನೆಗೆ ತುಂಬಾ ಈಸಿಯಾಗಿ ಇವನು ರೇಸ್ ಅನ್ನ ಫಿನಿಶ್ ಮಾಡ್ತಾನೆ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಜೇಮ್ಸ್ ಹಾಲಿಡೇ ಕ್ಯಾರೆಕ್ಟರ್ ಆಗಿರುವಂತ ಅನೋರಾಕ್ ಅಲ್ಲಿಗೆ ಬಂದು ಮೊದಲನೇ ಕೀ ಅನ್ನ ಇವನಿಗೆ ಕೊಡ್ತಾನೆ. ಹಾಗೆ ಮುಂದಿನ ಕೀನ ಗೆಲ್ಲೋದಕ್ಕೆ ಒಂದು ಕ್ಲೂ ಕೂಡ ಇವನಿಗೆ ಕೊಡ್ತಾನೆ. ಪಾರ್ಸಿವಲ್ ಮೊದಲನೇ ಕೀನ ಗೆದ್ದಿರೋದಕ್ಕೆ ಇವನ ಹೆಸರು ಸ್ಕೋರ್ ಬೋರ್ಡ್ ಅಲ್ಲಿ ಬರ್ತಿರುತ್ತೆ. ಈ ಕಡೆ ಐಒಐ ಕಂಪನಿ ಅವರೆಲ್ಲ ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಈ ಪಾರ್ಸಿವನ್ ಯಾರು, ನಮ್ ಕಂಪನಿ ಅವರು ಒಬ್ರು ಗೆಲ್ತಿಲ್ಲ, ಇವನ್ ಹೇಗೆ ಗೆದ್ದ ಅಂತ. ಆ ಹುಡುಗನ್ನ ಹೇಗಾದ್ರೂ ಮಾಡಿ ನಮ್ಮ ಕಂಪನಿಗೆ ಕರ್ಕೊಂಡ್ ಬಾ ಅಂತ ನೋಲನ್ಗೆ ಎಲ್ಲಾ ದೊಡ್ಡ ದೊಡ್ಡ ಆಫೀಸರ್ಸ್ ಗಳು ಹೇಳ್ತಿರ್ತಾರೆ. ನಂತರ ಹಾಗೆ ಪಾರ್ಸಿವಲ್ ಒಂದು ಸ್ಟೋರ್ ಗೆ ಬರ್ತಾರೆ. ಯಾಕೆಂತಂದ್ರೆ ಪಾರ್ಸಿವಲ್ ಮೊದಲನೇ ಕೀನ ಗೆದ್ನಲ್ಲ, ಆದ್ರಿಂದ ಇವನಿಗೆ ಸ್ವಲ್ಪ ದುಡ್ಡು ಸಿಕ್ಕಿರುತ್ತೆ. ಆ ದುಡ್ಡಿಂದ ಒಂದಷ್ಟು ವೆಪನ್ಸ್ ಗಳನ್ನ ತಗೋತಾನೆ. ಹಾಗೆ ಒಂದು ಹೊಸ ಗೇಮಿಂಗ್ ಸೂಟ್ ಅನ್ನ ತಗೋತಾನೆ. ಆ ಗೇಮಿಂಗ್ ಸೂಟ್ ಇವನಿಗೆ ನಿಜವಾದ ಪ್ರಪಂಚದಲ್ಲಿ ಬಂದು ಡೆಲಿವರ್ ಆಗಿರುತ್ತೆ. ಈ ಕಡೆ ನೋಲನ್ ಗೇಮ್ ಒಳಗಡೆ ಎಂಟರ್ ಆಗ್ತಿರ್ಬೇಕಾದ್ರೆ ಇಲ್ಲೇ ನಮ್ಗೆ ತೋರಿಸ್ತಾರೆ ಇವನ ಪಾಸ್ವರ್ಡ್ ಅನ್ನ ಇವನು ಚೇರ್ ನಲ್ಲೇ ಅಂಟಿಸಿದಾನೆ ಅಂತ. ಇವನು ಗೇಮ್ ನ ಒಳಗಡೆ ಎಂಟರ್ ಆಗಿ ಐರೋಕ್ ಅನ್ನೋ ಒಬ್ಬ ವ್ಯಕ್ತಿನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾನೆ. ಐರೋಕ್ ಈ ಗೇಮ್ ಅನ್ನ 10 ವರ್ಷದಿಂದನೂ ಆಡ್ತಿದ್ದಾನೆ, ಆದ್ರೆ ಒಂದು ಸಲಿನೂ ಸೋತಿಲ್ಲ. ಹಾಗೆ ಇವನು ವಸುವಾಕ್ಸ್ ಅನ್ನೋ ಒಂದು ಮ್ಯಾಜಿಕಲ್ ವಸ್ತುನ ತೋರಿಸ್ತಾನೆ. ನೋಲನ್ ಕೂಡ ಇದನ್ನ ಇಲ್ಲೇ ಸೇಫ್ ಆಗಿಡು ಅಂತ ಅವನಿಗೆ ಹೇಳಿ ಹೇಗಾದ್ರೂ ಮಾಡಿ ಆ ಪಾರ್ಸಿವಲ್ ಅನ್ನ ಹುಡುಗನ್ನ ಸ್ಕೋರ್ ಬೋರ್ಡ್ ಇಂದ ತೆಗೆದಾಕು ಅಂತ ಹೇಳ್ತಾನೆ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೋತಾನೆ. ಈ ಕಡೆ ಪಾರ್ಸಿವನ್ ಟ್ರಿಕ್ ಅನ್ನ ಯೂಸ್ ಮಾಡ್ಕೊಂಡು ಆರ್ಟಿಮಸ್ ಕೂಡ ಮೊದಲನೇ ಕೀನ ತಗೋತಾಳೆ. ಇವಳಾದ್ಮೇಲೆ ಎಚ್ಗೂ ಕೂಡ ಮೊದಲನೇ ಕೀ ಸಿಗುತ್ತೆ. ಹಾಗೆ ಎಚ್ ನ ಮತ್ತಿಬ್ರು ಫ್ರೆಂಡ್ಸ್ ಗಳಾಗಿರುವಂತ ಡೈಟೋ ಹಾಗೆ ಶೋಗೂ ಕೂಡ ಮೊದಲನೇ ಕೀಗಳು ಸಿಗ್ತವೆ. ಎರಡನೇ ಕೀನ ಹುಡ್ಕೋದಕ್ಕೆ ಇವರೆಲ್ಲರಿಗೂ ಕ್ಲೂಗಳು ಸಿಕ್ಕಿರ್ತಾವಲ್ಲ, ಅದ್ರಲ್ಲಿ ಬರ್ದಿರುತ್ತೆ ಒಬ್ಬ ಆರ್ಟಿಸ್ಟ್ ಗೆ ಅವನು ಮಾಡಿರುವಂತ ಆರ್ಟ್ ಇಷ್ಟ ಆಗೋದಿಲ್ಲ. ಹಾಗೆ ರಿವರ್ಸ್ ಆಗಿ ನಡೀತಾ ಭೂತ ಕಾಲದಿಂದ ಅಂದ್ರೆ ಪಾಸ್ಟ್ ಇಂದ ಹೊರಗಡೆ ಬನ್ನಿ, ಆಗ ಎರಡನೇ ಕೀ ನಿಮ್ದಾಗುತ್ತೆ ಅಂತ. ಪಾರ್ಸಿವಲ್ ಜೇಮ್ಸ್ ಹಾಲಿಡೇ ಜೀವನದ ಬಗ್ಗೆ ತುಂಬಾ ರಿಸರ್ಚ್ ಗಳನ್ನ ಮಾಡಿರ್ತಾನೆ. ಆಗ್ಲೇ ಅವನಿಗೆ ಗೊತ್ತಾಗೋದು ಜೇಮ್ಸ್ ನ ಪಾರ್ಟ್ನರ್ ಇರ್ತಾನಲ್ಲ ಮ್ಯಾರೋ, ಅವರ ಹೆಂಡತಿ ಹೆಸರು ಕೆರೆನ್, ಆದ್ರೆ ಈಗ ಅವರು ಬದುಕಿಲ್ಲ, ಕ್ಯಾನ್ಸರ್ ಇಂದ ಸತ್ತೋಗಿದ್ದಾರೆ ಅಂತ. ನಂತರ ಇವನು ಜೇಮ್ಸ್ ನ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂತ ಹಾಲಿಡೇ ಜರ್ನಲ್ಸ್ ಹತ್ರ ಬಂದಾಗ ಅಲ್ಲಿರುವಂತ ಜನರೆಲ್ಲರೂ ಇವನನ್ನ ಸುತ್ತುವರೆದ್ ಬಿಡ್ತಾರೆ. ಇವನು ತುಂಬಾನೇ ಫೇಮಸ್ ಆಗ್ಬಿಟ್ಟಿರ್ತಾನೆ. ಯಾಕೆ ಅಂತಂದ್ರೆ ಮೊದ್ಲು ಕೀ ಅನ್ನ ಇವನೇ ತಗೊಂಡ್ನಲ್ಲ, ಅದಕ್ಕೆ ಹೇಗೋ ಮಾಡಿ ಆರ್ಟಿಮಸ್ ಅವನನ್ನ ಅಲ್ಲಿಂದ ಕ್ಯೂರೇಟರ್ ಹತ್ರ ಕರ್ಕೊಂಡ್ ಬರ್ತಾಳೆ. ಇವರು ಕೇಳ್ದಂತ ಫುಟೇಜ್ ಅನ್ನ ಹಾಕೋದಕ್ಕೆ ಕೇಳಿದಾಗ ಕ್ಯೂರೇಟರ್ ಕೂಡ ಹಾಕ್ತಾನೆ. ಆಗ್ಲೇ ಇವರಿಗೆ ಗೊತ್ತಾಗೋದು ಐಒಐ ಕಂಪನಿಯ ಸಿಇಒ ಆಗಿರುವಂತ ನೋಲನ್ ಕೂಡ ಮೊದ್ಲು ಜೇಮ್ಸ್ ಹಾಲಿಡೇ ಜೊತೆ ಕೆಲಸ ಮಾಡಿದ್ದ ಅಂತ. ಹಾಗೆ ಇಲ್ಲೇ ಇವರಿಗೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಮ್ಯಾರೋ ಹೆಂಡತಿ ಕೆರೆನ್ ಇದ್ರಲ್ಲ, ಅವರನ್ನ ಮೊದ್ಲು ಜೇಮ್ಸ್ ಹಾಲಿಡೇ ಇಷ್ಟ ಪಡ್ತಿದ್ದ. ಮೊದಲನೇ ಡೇಟಿಂಗ್ ಅಲ್ಲಿ ಜೇಮ್ಸ್ ಹಾಲಿಡೇ ಹಾಗೆ ಕೆರೆನ್ ಒಂದು ಮೂವಿಗೆ ಹೋಗಿದ್ರು ಅಂತ. ಆಗ ಪಾರ್ಸಿವಲ್ ಹೇಳ್ತಾನೆ, ಜೇಮ್ಸ್ ಹಾಲಿಡೇ ಅವರು ಇದೊಂದೇ ಜಾಗದಲ್ಲಿ ಕೆರೆನ್ ಅವರ ಹೆಸರನ್ನ ಹೇಳಿರೋದು, ಮಿಕ್ಕ ಎಲ್ಲಾ ಫುಟೇಜಸ್ ಗಳಲ್ಲಿ ಅವರ ಹೆಸರನ್ನ ಹೇಳಿಲ್ಲ ಅಂತ. ಕ್ಯೂರೇಟರ್ ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ, ನಾನ್ ನಿನ್ನ ಹತ್ರ ಬೆಟ್ ಮಾಡ್ತೀನಿ ಅಂತ ಹೇಳಿ ಎಲ್ಲಾ ಫುಟೇಜಸ್ ಗಳನ್ನ ಚೆಕ್ ಮಾಡಿದಾಗ್ಲೇ ಕ್ಯೂರೇಟರ್ಗೂ ಕೂಡ ಗೊತ್ತಾಗೋದು ಹೌದು ಪಾರ್ಸಿವಲ್ ಹೇಳ್ತಿರೋದು ನಿಜಾನೇ, ಜೇಮ್ಸ್ ಹಾಲಿಡೇ ಇದೊಂದೇ ಜಾಗದಲ್ಲಿ ಕೆರೆನ್ ಹೆಸರನ್ನ ಹೇಳಿರೋದು ಅಂತ. ಅದಕ್ಕೆ ಬೆಟ್ ನಲ್ಲಿ ಗೆದ್ದಿರೋದ್ರಿಂದ ಕ್ಯೂರೇಟರ್ ಒಂದು ಕಾಯಿನ್ ಅನ್ನ ಪಾರ್ಸಿವಲ್ ಗೆ ಕೊಡ್ತಾರೆ. ನಂತರ ಆರ್ಟಿಮಸ್ ಹೇಳ್ತಾಳೆ, ನಾನ್ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ನಾಳೆ ಡ್ಯಾನ್ಸ್ ಕ್ಲಬ್ ನಲ್ಲಿ ಸಿಗುವಂತ. ಆದ್ರಿಂದ ಪಾರ್ಸಿವಲ್ ಕೂಡ ರೆಡಿ ಆಗಿ ಮಾರನೇ ದಿನನೇ ಆ ಡ್ಯಾನ್ಸ್ ಕ್ಲಬ್ ಗೆ ಬರ್ತಾನೆ. ಅಲ್ಲಿಗೆ ಆರ್ಟಿಮಸ್ ಕೂಡ ರೆಡಿ ಆಗಿ ಬಂದಿರ್ತಾಳೆ. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಪಾರ್ಸಿವಲ್ ನ ಹುಡ್ಕೊಂಡು ಐರೋ ಕೂಡ ಇಲ್ಲಿಗೆ ಬಂದು ತಲುಪಿದಾನೆ ಅಂತ. ನಂತರ ಇವರಿಬ್ರು ಜೀರೋ ಗ್ರಾವಿಟಿಲಿ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರಿಬ್ರು ಡ್ಯಾನ್ಸ್ ಅನ್ನ ಮಾಡ್ತಾ ಮಾಡ್ತಾ ಸೆಕೆಂಡ್ ಕೀನ ಹೇಗೆ ಹುಡ್ಕೋದು ಅಂತ ಡಿಸ್ಕಸ್ ಮಾಡ್ತಿರ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಪಾರ್ಸಿವಲ್ ಆರ್ಟಿಮಸ್ ನ ತುಂಬಾನೇ ಇಷ್ಟ ಪಡ್ತಿರ್ತಾನೆ. ಇದರಿಂದಾನೇ ಇವನು ನನ್ನ ನಿಜವಾದ ಹೆಸರು ವೇಡ್ ವಾಟ್ಸ್ ಅಂತ ಹೇಳ್ಬಿಡ್ತಾನೆ. ಇದನ್ನ ಅಲ್ಲೇ ಕುಂತಿದ್ದ ಐರೋ ಕೂಡ ಕೇಳಿಸ್ಕೊಬಿಡ್ತಾನೆ. ಆರ್ಟಿಮಸ್ ತುಂಬಾ ಕೋಪದಿಂದ ಇವನಿಗೆ ಬೈತಿರ್ತಾಳೆ, ನಿನ್ನ ನಿಜವಾದ ಹೆಸರನ್ನ ಯಾಕೆ ಹೇಳ್ದೆ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಐಒಐ ಕಂಪನಿ ಅವರು ಬಂದು ಇವರಿಬ್ಬರ ಮೇಲೆ ಅಟ್ಯಾಕ್
ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಪಾರ್ಸಿವಾಲ್ ವೆಪನ್ ಗಳನ್ನ ತಗೊಂಡಿದ್ನಲ್ಲ, ಅದರಲ್ಲಿ ಒಂದು ಪಜಲ್ ಬಾಂಬ್ ಅನ್ನು ಕೂಡ ತಗೊಂಡಿರ್ತಾನೆ. ಅದನ್ನ ಬ್ಲಾಸ್ಟ್ ಮಾಡ್ತಿದ್ದಂಗೆನೆ 1 ನಿಮಿಷ ಟೈಮ್ ಹಿಂದೆ ಹೋಗುತ್ತೆ. ಆಗ ಆರ್ಟಿಮಸ್ ಪಾರ್ಸಿವಾಲ್ಗೆ ತುಂಬಾ ಕೋಪದಿಂದ ಹೇಳೋದಕ್ಕೆ ಶುರು ಮಾಡ್ತಾಳೆ, ನಿನ್ನನ್ನ ಇಷ್ಟಪಡೋದಕ್ಕೆಲ್ಲ ನಾನು ಈ ಗೇಮ್ ನಲ್ಲಿ ಇರೋದು. ಐಒಐ ಕಂಪನಿ ಅವರು ಜನರಿಗೆ ಸಾಲಗಳನ್ನ ಕೊಡ್ತಾರೆ. ಆ ಸಾಲನ ಅವ್ರ ಕೈಲಿ ತೀರ್ಸೋದಕ್ಕಾಗಿಲ್ಲ ಅಂತಂದ್ರೆ ಅಂತ ಜನರನ್ನ ಎಳ್ಕೊಂಡ್ ಬಂದು ಅವ್ರ ಕಂಪನಿಲಿ ಬೆಳಗ್ಗೆ ರಾತ್ರಿ ಅನ್ನೋದನ್ನ ನೋಡದೆ ನಿರಂತರವಾಗಿ ಕೆಲಸನ ಮಾಡಿಸ್ಕೋತಾರೆ. ಅದೇ ರೀತಿ ನನ್ನ ತಂದೆನೂ ಕೂಡ ಕಂಪನಿಲಿ ಸತ್ತೋದ್ರು. ಒಂದ್ ವೇಳೆ ಐಒಐ ಕಂಪನಿ ಅವ್ರು ಏನಾದ್ರೂ ಓಎಸಿಸ್ ಗೇಮ್ ನ ತಮ್ಮ ವಶಕ್ಕೆ ತಗೋಬಿಟ್ರೆ ಪ್ರಪಂಚದಲ್ಲಿ ಇದೇ ಗೇಮ್ ನ ನಂಬ್ಕೊಂಡಿರುವಂತ ಎಷ್ಟೋ ಜನರು ಬೀದಿಗೆ ಬಂದ್ಬಿಡ್ತಾರೆ. ಆದ್ರಿಂದ ಈ ಗೇಮ್ ನಲ್ಲಿ ಗೆದ್ದು ಓಎಸಿಸ್ ಕಂಪನಿನ ಅವರಿಂದ ಕಾಪಾಡಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿ ಅಲ್ಲಿಂದ ಇವಳು ಓಡೊಂಟೋಗ್ತಾಳೆ. ಈ ಕಡೆ ಐರೋಗ್ ಪಾರ್ಸಿವಲ್ ನ ನಿಜವಾದ ಹೆಸರು ವೇಡ್ ವಾಟ್ಸ್ ಅಂತ ನೋಲನ್ ಗೆ ಹೇಳ್ಬಿಡ್ತಾನೆ. ನೋಲನ್ ಕೂಡ ಝ್ಯಾಂಡರ್ ಅನ್ನೋ ಒಬ್ಳು ಕರಪ್ಟ್ ಪೊಲೀಸ್ ಆಫೀಸರ್ ಗೆ ಹೇಳ್ತಾನೆ, ಎಷ್ಟಾಗುತ್ತೋ ಅಷ್ಟು ಬೇಗ ಪಾರ್ಸಿವಲ್ ನ ಹುಡ್ಕೊಂಡು ನನ್ನ ಹತ್ರ ಕರ್ಕೊಂಡ್ ಬಾ ಅಂತ. ಈ ಕಡೆ ವೇಡ್ ಮನೆಯಿಂದ ಜಂಕ್ ಯಾರ್ಡ್ ನಲ್ಲಿರುವಂತ ವ್ಯಾನ್ ಹತ್ರ ಬಂದಾಗ ನೋಲನ್ ಡೈರೆಕ್ಟ್ ಆಗಿ ಇವನ VR ಹೆಡ್ಸೆಟ್ ನಿಂದಾನೆ ಇವನನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ, ನೀನು ಕೂಡ ನಮ್ ಜೊತೆ ನಮ್ಮ ಕಂಪನಿಗೆ ಸೇರ್ಕೊಂಡ್ರೆ ನೀನ್ ಈ ಪ್ರಪಂಚದಲ್ಲಿ ಏನೇ ಕೇಳಿದ್ರು ಅದು ನಿನಗೆ ಸಿಗುತ್ತೆ. ನಿನಗೆ ಯಾವತ್ತೂ ದುಡ್ಡುಗಂತೂ ಕಮ್ಮಿ ಇರೋದಿಲ್ಲ. ಆದ್ರೆ ನೀನು ಗೆಲ್ಲುವಂತ ಕೀಗಳನ್ನ ನಮ್ಮ ಕಂಪನಿಗೆ ಕೊಡ್ಬೇಕು. ಅಕಸ್ಮಾತ್ ನೀನೇನಾದ್ರೂ 3 ಲೆವೆಲ್ ಗಳನ್ನ ಗೆದ್ದು ಈಸ್ಟರ್ ಎಗ್ ಅನ್ನ ಹುಡುಕಿದ್ರೆ ಆ ಈಸ್ಟರ್ ಎಗ್ ಅನ್ನ ನಮ್ಮ ಕಂಪನಿಗೆ ಕೊಡ್ಬೇಕು. ಆಗ ನಾವು ಓಎಸ್ಎಸ್ ಗೇಮ್ ಕಂಪನಿನ ಅಕ್ವೈರ್ ಮಾಡ್ಕೋತೀವಿ ಅಂತ. ಆದ್ರೆ ಪಾರ್ಸಿವಲ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಆಗ ನೋಲನ್ ಇವನಿಗೆ ಹೆದರಿಸೋದಕ್ಕೆ ಶುರು ಮಾಡ್ತಾನೆ. ಪಾರ್ಸಿವಲ್, ನಿನ್ನ ನಿಜವಾದ ಹೆಸರು ವೇಡ್ ವಾಟ್ಸ್ ಅಂತ ನನಗೆ ಗೊತ್ತು. ನೀನು ನನ್ನ ಆಫರ್ ನ ರಿಜೆಕ್ಟ್ ಮಾಡಿದ್ರಿಂದ ನೀನು ವಾಸ ಮಾಡ್ತಿರುವಂತ ಕಾಲೋನಿನ ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರಿಂದ ವೇಡ್ ಅವನ ಆಂಟಿನ ಕಾಪಾಡೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ನೋಲನ್ ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ಅನ್ನ ಮಾಡಿಸ್ಬಿಡ್ತಾನೆ. ಇದರಿಂದ ಆ ಜಾಗದಲ್ಲಿದ್ದಂತ ವೇಡ್ ನ ಆಂಟಿ ಸತ್ತೋಗ್ತಾಳೆ. ಇದರಿಂದ ಇವನಿಗೆ ತುಂಬಾ ಬೇಜಾರಾಗಿ ಮತ್ತೆ ಅದೇ ವ್ಯಾನ್ ನ ಒಳಗಡೆ ಬಂದಾಗ ಒಬ್ಬ ವ್ಯಕ್ತಿ ಇವನಿಗೆ ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ನಂತರ ಇವನಿಗೆ ಎಚ್ಚರ ಆದಾಗ ನೋಡ್ತಾನೆ ಇವನ ಮುಂದೆ ಒಬ್ಳು ಹುಡುಗಿ ಕುಂತಿರ್ತಾಳೆ. ಆಕ್ಚುಲಿ ಇವಳು ಬೇರೆ ಯಾರು ಅಲ್ಲ, ನಾವ್ ಇದುವರೆಗೂ ಗೇಮ್ ನಲ್ಲಿ ನೋಡಿರುವಂತ ಆರ್ಟಿಮಸ್. ನಿಜ ಜೀವನದಲ್ಲಿ ಇವಳ ಹೆಸರು ಸೆಮೆಂತಾ ಅಂತ. ಒಂದು ದೊಡ್ಡ ಗ್ರೂಪ್ ನ ಜೊತೆ ಸೆಮೆಂತಾ ಡೈಲಿ ಈ ಜಾಗದಲ್ಲಿ ಗೇಮ್ ಅನ್ನ ಆಡ್ತಿರ್ತಾಳೆ. ಹೇಗಾದ್ರೂ ಮಾಡಿ ನಾವು ಓಎಸಿಸ್ ಕಂಪನಿನ ಐಒಐ ಕಂಪನಿಯಿಂದ ಕಾಪಾಡಬೇಕು ಅಂತ. ಇವಳ ಮುಖದಲ್ಲಿ ಒಂದು ಬರ್ತ್ ಮಾರ್ಕ್ ಕೂಡ ಇರುತ್ತೆ. ಆದ್ರೆ ಅದರಿಂದ ವೇಡ್ಗೆ ಯಾವುದೇ ತರದ ಪ್ರಾಬ್ಲಮ್ ಆಗುದಿಲ್ಲ. ಇನ್ನು ಕೂಡ ಇವಳನ್ನ ತುಂಬಾನೇ ಇಷ್ಟಪಡ್ತಿರ್ತಾನೆ. ಅದೇ ಸಮಯಕ್ಕೆ ಸೆಮೆಂತಾಗೆ ಆ 2ನೇ ಕೀ ಎಲ್ಲಿರ್ಬೋದು ಅನ್ನೋ ಕ್ಲೂ ಸಿಕ್ಬಿಡುತ್ತೆ. ಜೇಮ್ಸ್ ಹ್ಯಾಲಿಡೇ ಹಾಗೆ ಕೆರೆನ್ ಮೊದಲನೇ ಸಲ ಡೇಟ್ ಗೆ ಹೋದಾಗ ಒಂದು ಮೂವಿಗೆ ಹೋಗಿದ್ರು. ಆ ಮೂವಿ ಥಿಯೇಟರ್ ಗೆ ನಾವು ಹೋದ್ರೆ ಆ ಜಾಗದಲ್ಲಿ ನಮ್ಗೆ 2ನೇ ಕೀ ಸಿಗ್ಬೋದು ಅಂತ. ಆದ್ರಿಂದ ಪಾರ್ಸಿವಲ್ ಹಾಗೆ ಅವನ ಟೀಮ್ ನವರು ಕ್ಯೂರೇಟರ್ ಹತ್ರ ಬಂದು ನಾವು ದ ಶೈನಿಂಗ್ ಮೂವಿ ಒಳಗಡೆ ಹೋಗ್ಬೇಕು ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಜೇಮ್ಸ್ ಹಾಗೆ ಕೆರೆನ್ ಮೊದಲನೇ ಸಲ ಹೋಗಿದಂತ ಮೂವಿ ಹೆಸರು ದ ಶೈನಿಂಗ್. ಹಾಗೆ ಕ್ಲೂ ನಲ್ಲೂ ಹೇಳಿತ್ತಲ್ಲ, ಆರ್ಟಿಸ್ಟ್ ತನ್ನ ಆರ್ಟ್ ಅನ್ನ ಇಷ್ಟ ಪಡೋದಿಲ್ಲ ಅಂತ. ಅದು ಯಾಕೆ ಅಂತಂದ್ರೆ ದ ಶೈನಿಂಗ್ ಮೂವಿಯ ರೈಟರ್ ಆಗಿರುವಂತ ಸ್ಟೀಫನ್ ಕಿಂಗ್ ಗೆ ದ ಶೈನಿಂಗ್ ಮೂವಿ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ. ನಂತರ ಕ್ಯೂರೇಟರ್ ದ ಶೈನಿಂಗ್ ಮೂವಿ ಒಳಗಡೆ ಇವರೆಲ್ಲರನ್ನು ಬಿಡ್ತಾರೆ. ಇವರು ಅದ್ರೊಳಗಡೆ ಎಂಟರ್ ಆಗ್ತಿದ್ದಂಗೆನೆ ಇವರಿಗೆ ಗೊತ್ತಾಗುತ್ತೆ 2ನೇ ಕೀನ ಹುಡ್ಕೋದಕ್ಕೆ ನಮ್ಮ ಹತ್ರ ಬರೀ 300 ಸೆಕೆಂಡ್ಗಳು ಇದಾವೆ ಅಂತ. ಆಕ್ಚುಲಿ ಮೂವಿ ಒಂದು ಹಾರರ್ ಮೂವಿ. ಅದೇ ಸಮಯಕ್ಕೆ HK ಇಬ್ರು ಹುಡುಗಿರು ಕಾಣಿಸ್ತಾರೆ. ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಂಗೆನೆ ಸುನಾಮಿ ರೀತಿ ರಕ್ತದಲ್ಲಿ ಕೊಚ್ಕೊಂಡು ಹೊಟ್ಟೋಗ್ತಾನೆ. ಅದಾದ್ಮೇಲೆ ಮೂವಿಯ ಹಾರರ್ ಕ್ಯಾರೆಕ್ಟರ್ ಗಳ ಕೈಗೆ ಸಿಗಾಕೊಬಿಡ್ತಾನೆ. ಇನ್ನೇನು ಅವರೆಲ್ಲರೂ ಸೇರ್ಕೊಂಡು ಇವನನ್ನ ಸಾಯಿಸಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಪಾರ್ಸಿವಲ್ ಹಾಗೆ ಆರ್ಟಿಮಸ್ ಅವನನ್ನ ಕಾಪಾಡ್ತಾರೆ. ನಂತರ ಅಲ್ಲಿಂದ ಸ್ವಲ್ಪ ಮುಂದೆ ಒಂದು ರೂಮ್ ಗೆ ಬಂದು ನೋಡಿದಾಗ ಒಂದಷ್ಟು ಜಾಂಬಿಗಳ ಜೊತೆ ಜೇಮ್ಸ್ ಹ್ಯಾಲಿಡೇ ಇಷ್ಟಪಡ್ತಿದ್ದಂತ ಕ್ಯಾರೆನ್ ಡ್ಯಾನ್ಸ್ ಮಾಡ್ತಿರ್ತಾಳೆ. ಆಗ ಆರ್ಟಿಮಸ್ ತುಂಬಾ ಕಷ್ಟಪಟ್ಟು ಆ ಜಾಂಬಿಗಳಿಂದ ತಪ್ಪಿಸ್ಕೊಂಡು ಕ್ಯಾರೆನ್ ಹತ್ರ ಬಂದು ನಾನ್ ನಿಮ್ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳ್ತಿದ್ದಂಗೆನೆ ಅಲ್ಲಿಗೆ ಜೇಮ್ಸ್ ಹ್ಯಾಲಿಡೇ ಕ್ಯಾರೆಕ್ಟರ್ ಆಗಿರುವಂತ ಅನೋರಾಗ್ ಬಂದು 2ನೇ ಕೀನ ಇವಳಿಗೆ ಕೊಡುತ್ತೆ. ಆ ಕೀನ ಒಂದು ಜಾಗದಲ್ಲಿ ಹಾಕ್ತಿದ್ದಂಗೆನೆ 3ನೇ ಕೀನ ಹೇಗೆ ಹುಡ್ಕೋದು ಅನ್ನೋ ಕ್ಲೂ ಇವಳಿಗೆ ಸಿಗುತ್ತೆ. ಈ ಕಡೆ ಐಒಐ ಕಂಪನಿ ಅವರು ಕೂಡ ಮೊದಲನೇ ಕೀನ ಪಡ್ಕೊಂಡು 2ನೇ ಕೀನ ಪಡ್ಕೊಳ್ಬೇಕು ಅಂತ ದ ಶೈನಿಂಗ್ ಮೂವಿ ಒಳಗಡೆ ಬಂದಿರ್ತಾರೆ. ಆದ್ರೆ ಹಾರರ್ ಕ್ಯಾರೆಕ್ಟರ್ ಗಳಿಂದ ಅವ್ರು ಯಾರು ಕೂಡ ಉಳಿಯೋದಿಲ್ಲ. ಈ ಕಡೆ ಝ್ಯಾಂಡೋರ್ಗೆ ವೇಡ್ ನ ಕರ್ಕೊಂಡು ಹೋಗಿರುವಂತ ವ್ಯಕ್ತಿ ಸಿಕ್ಬಿಡ್ತಾನೆ. ಆದ್ರಿಂದ ಅವನನ್ನ ಟ್ರ್ಯಾಕ್ ಮಾಡೋದಕ್ಕೆ ಇವರು ಶುರು ಮಾಡ್ತಾರೆ. ಈ ಕಡೆ ವೇಡ್ ಹಾಗೆ ಸೆಮೆಂತಾ 3ನೇ ಕೀನ ಹುಡ್ಕೋದಕ್ಕೆ ಆಗ್ಲೇ ಸಿಕ್ಕಿದಂತ ಕ್ಲೂನ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ಅಂದ್ರೆ ಪಾರ್ಸಿವಲ್ ಹಾಗೆ ಅವನ ಜೊತೆ ಇದ್ದಂತ ಎಲ್ರಿಗೂ ಕೂಡ 2ನೇ ಕೀ ಸಿಕ್ಕಿದೆ ಅಂತ. ಅದೇ ಸಮಯಕ್ಕೆ ಈ ಜಾಗದ ಮೇಲೆ ಝ್ಯಾಂಡರ್ ನ ಕಡೆಯ ಜನರು ಅಟ್ಯಾಕ್ ಮಾಡ್ಬಿಡ್ತಾರೆ. ಆದ್ರಿಂದ ಸೆಮೆಂತಾ ಹೇಗೋ ಮಾಡಿ ವೇಡ್ ನ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಆದ್ರೆ ಝ್ಯಾಂಡರ್ ನ ಕೈಗೆ ಇವಳು ಸಿಗಾಕೊಬಿಡ್ತಾಳೆ. ಈ ಕಡೆ ವೇಡ್ ನ ಝ್ಯಾಂಡರ್ ಕಡೆಯ ಜನರೆಲ್ಲರೂ ಹುಡುಕಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಬ್ಳು ಹುಡುಗಿ ಬಂದು ವೇಡ್ ನ ಹಿಡ್ಕೋತಾಳೆ. ಆಗ್ಲೇ ಇವನಿಗೆ ಗೊತ್ತಾಗೋದು ಈ ಹುಡುಗಿ ಬೇರೆ ಯಾರು ಅಲ್ಲ, ಓಎಸಿಸ್ ಗೇಮ್ ನಲ್ಲಿ ಇವನ ಫ್ರೆಂಡ್ ಇದ್ನಲ್ಲ ಎಚ್ ಅಂತ, ಅದೇ ಎಚ್ ಇವಳು. ಆದ್ರೆ ನಿಜವಾದ ಪ್ರಪಂಚದಲ್ಲಿ ಇವಳೊಬ್ಳು ಹುಡುಗಿ. ಇವಳ ಹೆಸರು ಹೆಲೆನ್ ಅಂತ. ಹೆಲೆನ್ ನ ಜೊತೆ ಇವರ ಫ್ರೆಂಡ್ ಆಗಿರುವಂತ ಡೈಟೋ ಹಾಗೆ ಶೋನು ಕೂಡ ಬಂದಿರ್ತಾರೆ. ಯಾಕೆಂತಂದ್ರೆ ಇವರೆಲ್ಲರನ್ನು ಬರೋ ಕೇಳಿರೋದೇ ಸೆಮೆಂತಾ. ಆದ್ರಿಂದ ಇವರೆಲ್ಲರೂ ಒಟ್ಟಿಗೆ ಸೇರಿ ಡಿಸೈಡ್ ಮಾಡ್ತಾರೆ ಹೇಗಾದ್ರೂ ಮಾಡಿ ನಾವು ಸೆಮೆಂತಾನ ಬಿಡಿಸ್ಕೊಂಡು ಕರ್ಕೊಂಡ್ ಬರಬೇಕು ಅಂತ. ಮೊದಲು ಇವರು ಟ್ರಕ್ ನ ತಗೊಂಡು ಒಂದು ಸೇಫ್ ಆಗಿರುವಂತ ಜಾಗಕ್ಕೆ ಬರ್ತಾರೆ. ಈ ಕಡೆ ಐಒಐ ಕಂಪನಿಲಿ ಸೆಮೆಂತಾನ ಒಂದು ಚೇಂಬರ್ ನಲ್ಲಿ ಲಾಕ್ ಮಾಡಿರ್ತಾರೆ. ಯಾಕೆಂತಂದ್ರೆ ಕಂಪನಿ ಕಡೆಯಿಂದ ಇವಳನ್ನ ಗೇಮ್ ನಲ್ಲಿ ಆಡ್ಸೋದಕ್ಕೆ ಅಂತ. ಈ ಕಡೆ ನೋಲನ್ ಪ್ಲಾನೆಟ್ ಡೂಮ್ ಗೆ ಬರ್ತಾನೆ. ಯಾಕೆಂತಂದ್ರೆ ಐಒಐ ಕಂಪನಿ ಅವರು 3ನೇ ಕೀನ ಪಡ್ಕೊಳ್ಳೋದಕ್ಕೆ ಕೊನೆಯ ಗೇಮ್ ಅನ್ನ ಆಡ್ತಿರ್ತಾರೆ. ನೋಡೋದಕ್ಕೆ ಗೇಮ್ ಸಿಂಪಲ್ ಆಗಿದ್ರು ಕೂಡ ಒಬ್ರು ಕೂಡ ಗೆಲ್ಲೋದಕ್ಕೆ ಆಗ್ತಿರೋದಿಲ್ಲ. ಹಾಗೆ
ಐ ಕಂಪನಿಯ ಇಂಟೆಲಿಜೆಂಟ್ ಎಂಪ್ಲಾಯೀಸ್ ಗಳು ಮೂರನೇ ಕೀನ ಪಡ್ಕೊಳ್ಳೋದಕ್ಕೆ ಯಾವ ಗೇಮ್ ಅನ್ನ ಆಡ್ಬೇಕು, ಯಾವ ರೀತಿ ಆಡ್ಬೇಕು ಅಂತ ಡಿಸ್ಕಸ್ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ನೋಲನ್ ಕೂಡ ನಾವಾಗ್ಲೇ ನೋಡಿದ್ವಲ್ಲ ವಸುವಾಕ್ಸ್ ಅನ್ನೋ ಒಂದು ಮ್ಯಾಜಿಕಲ್ ವಸ್ತುನ, ಅದರಿಂದ ಈ ಜಾಗದ ಪೂರ್ತಿ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಯಾಕೆಂತಂದ್ರೆ ಮೂರನೇ ಕೀನ ಗೆಲ್ಲೋದಕ್ಕೆ ಯಾರು ಕೂಡ ಇಲ್ಲಿಗೆ ಬರಬಾರ್ದು ಅಂತ. ನಂತರ ನೋಲನ್ ಗೇಮ್ ಇಂದ ಹೊರಗಡೆ ಬಂದಾಗ ಇವನ ಆಫೀಸ್ ನಲ್ಲಿ ವೇಡ್ ಹಾಗೆ ಡೈಟೋ ಅಲ್ಲಿ ಇರ್ತಾರೆ. ಗನ್ನನ ತೋರಿಸಿ ಅವನನ್ನ ಕೇಳ್ತಾರೆ, ಸೆಮಂತಾ ಎಲ್ಲಿದ್ದಾಳೆ ಹೇಳು ಅಂತ. ಕೆಳಗಡೆ ರಾಯಲ್ಟಿ ಸೆಂಟರ್ ಅಲ್ಲಿ ಇದ್ದಾಳೆ ಅಂತ ಇವನು ಹೇಳ್ತಾನೆ. ನಂತರ ವೇಡ್ ಒಳಗಡೆ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ಇವರೆಲ್ಲರೂ ಇನ್ನೂ ಕೂಡ ಗೇಮ್ ನಲ್ಲೇ ಇದ್ದಾರೆ, ಆದ್ರೆ ನೋಲನ್ನ ಗೇಮಿಂಗ್ ಅಕೌಂಟ್ ಅನ್ನ ಹ್ಯಾಕ್ ಮಾಡಿದ್ದಾರೆ ಅಂತ. ನಂತರ ಪಾರ್ಸಿವಲ್ ಸೆಮಂತನ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಇವಳು ಕೂಡ ಪಾರ್ಸಿವಲ್ ಗೆ ಹೇಳ್ತಾಳೆ, ಐಒಐ ಕಂಪನಿಯವರು ಮೂರನೇ ಕೀನ ಪಡ್ಕೊಳ್ಳೋದಕ್ಕೆ ಪ್ಲಾನೆಟ್ ಡೂಮ್ ನಲ್ಲಿ ಗೇಮ್ ಗಳನ್ನ ಆಡ್ತಿದ್ದಾರೆ, ಹಾಗೆ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಇವನು ಕೂಡ ಸರಿ ಅಂತ ಹೇಳಿ ಆ ಜಾಗದಿಂದ ಹೇಗೆ ಫ್ರೀ ಆಗೋದು ಅಂತ ಅವಳಿಗೆ ಹೇಳ್ಕೊಡ್ತಾನೆ. ಅದನ್ನ ಫಾಲೋ ಮಾಡಿ ಫ್ರೀ ಆದ್ಮೇಲೆ ಅಲ್ಲಿಂದ ಹೊರಗಡೆ ಬರ್ತಾಳೆ. ಈ ಕಡೆ ನೋಲನ್ಗೆ ಅರ್ಥ ಆಗೋಗುತ್ತೆ, ನಾನು ಇನ್ನೂ ಕೂಡ ಗೇಮ್ ನಲ್ಲೇ ಇದ್ದೀನಿ, ಇವರು ಹ್ಯಾಕ್ ಮಾಡಿದ್ದಾರೆ ಅಂತ. ಆದ್ರಿಂದ ಇವನು ನಿಜವಾಗ್ಲೂ ಗೇಮ್ ಇಂದ ಹೊರಗಡೆ ಬರ್ತಾನೆ. ಅಲ್ಲಿಂದ ಇವನು ಸೀದಾ ಸೆಮಂತಾ ಇರುವಂತ ಜಾಗಕ್ಕೆ ಬಂದು ನೋಡಿದ್ರೆ ಅಲ್ಲಿ ಅವಳು ಇರೋದಿಲ್ಲ. ಆದ್ರಿಂದ ಅವಳನ್ನ ಹುಡ್ಕೊಂಡ್ ಬಾ ಅಂತ ಝ್ಯಾಂಡೋರ್ನ ಕಳಿಸ್ತಾನೆ. ಈ ಕಡೆ ಸೆಮಂತಾ ನೋಲನ್ನ ಗೇಮಿಂಗ್ ಚೇರ್ ಹತ್ರ ಬಂದು ಈಗ ಈ ಕಂಪನಿಯವರು ಏನೇನೆಲ್ಲ ಮಾಡೋದಕ್ಕೆ ಹೊಟ್ಟಿದ್ದಾರೆ ಅಂತ ಎಲ್ಲಾನು ಕೂಡ ತಿಳ್ಕೊತಾಳೆ. ನಂತರ ಪಾರ್ಸಿವಲ್ ಲೈವ್ ಗೆ ಬಂದು ಓಎಸ್ಎಸ್ ಗೇಮ್ ನಲ್ಲಿರುವಂತ ಎಲ್ಲಾ ಪ್ಲೇಯರ್ಸ್ ಗಳಿಗೂ ಹೇಳೋದಕ್ಕೆ ಶುರು ಮಾಡ್ತಾನೆ. ಐಒಐ ಕಂಪನಿಯವರು ಮೋಸ ಮಾಡಿ ಓಎಸ್ಎಸ್ ಗೇಮ್ ನ ತಮ್ಮ ವಶಕ್ಕೆ ತಗೋಬೇಕು ಅಂತ ನೋಡ್ತಿದ್ದಾರೆ. ಅವ್ರೇನಾದ್ರೂ ಈ ಗೇಮ್ ನ ಅಕ್ವೈರ್ ಮಾಡ್ಕೊಬಿಟ್ರೆ ನಮ್ಮ ಫ್ಯೂಚರ್ ಡೇಂಜರ್ ಅಲ್ಲಿ ಇರುತ್ತೆ ಅಂತ. ಇದನ್ನ ಸೆಮಂತನು ಕೂಡ ಸೇರಿಸಿ ಓಎಸ್ಎಸ್ ನಲ್ಲಿರುವಂತ ಪ್ರತಿಯೊಬ್ರು ಪ್ಲೇಯರ್ ಕೂಡ ನೋಡ್ತಿರ್ತಾರೆ. ನೋಲನ್ ಅವನ ಗೇಮಿಂಗ್ ಚೇರ್ ಹತ್ರ ಬರ್ತಿದ್ದಂಗೆನೆ ಸೆಮಂತಾ ಅಲ್ಲಿಂದ ಬೇರೆ ಕಡೆಗೆ ಹೊಟ್ಟೋಗ್ತಾಳೆ. ಈ ಕಡೆ ಎಚ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿದ್ಲಲ್ಲ ಹೆಲೆನಾ, ಅವಳು ಐರನ್ ಜಾಯಿಂಟ್ ಅನ್ನೋ ಒಂದು ದೊಡ್ಡ ರೋಬೋಟ್ ಅನ್ನ ಆಕ್ಟಿವೇಟ್ ಮಾಡ್ತಾಳೆ. ಈಗ ಪಾರ್ಸಿವನ್ ಹಾಗೆ ಅವನ ಟೀಮ್ ನವರು ರೆಡಿ ಆಗಿ ಕಾಯ್ತಿರ್ತಾರೆ, ನಮ್ಮ ಮಾತನ್ನ ಕೇಳಿ ಯಾರಾದ್ರೂ ನಮ್ ಜೊತೆ ಫೈಟ್ ಮಾಡೋದಕ್ಕೆ ಬರ್ಬೋದು ಅಂತ. ಆಗ ಅಲ್ಲಿಗೆ ಯಾರು ಬರ್ದೇ ಇರೋದನ್ನ ನೋಡಿ ನೋಲನ್ ತುಂಬಾನೇ ಸಂತೋಷ ಪಡ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಒಬ್ಬರಲ್ಲ ಇಬ್ಬರಲ್ಲ ಓಎಸ್ಎಸ್ ಗೇಮ್ ಆಡೋ ಪ್ರತಿಯೊಬ್ಬ ಪ್ಲೇಯರ್ ಕೂಡ ಇಲ್ಲಿಗೆ ಬರ್ತಿರ್ತಾನೆ. ಯಾಕಂದ್ರೆ ಪಾರ್ಸಿವಲ್ ಜೊತೆ ಸೇರಿ ಐಒಐ ಕಂಪನಿ ವಿರುದ್ಧ ಫೈಟ್ ಮಾಡೋದಕ್ಕೆ ಅಂತ. ಈ ಕಡೆ ಸೆಮಂತಾ ಐಒಐ ಕಂಪನಿಯಿಂದನೇ ಗೇಮ್ ಆಡೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಇಲ್ಲಿ ನಮ್ಗೆ ತೋರಿಸ್ತಾರೆ ಐಒಐ ಕಂಪನಿಯ ಪ್ಲೇಯರ್ಸ್ ಗಳು ಎಷ್ಟೇ ಪ್ರಯತ್ನ ಪಟ್ರು ಕೂಡ ಮೂರನೇ ಕೀ ಗೆಲ್ಲೋದಕ್ಕೆ ಕೊನೆಯ ಗೇಮ್ ಅನ್ನ ವಿನ್ ಆಗೋದಕ್ಕೆ ಆಗ್ತಿರೋದಿಲ್ಲ. ಆದ್ರಿಂದ ಈಗ ಐಒಐ ಕಂಪನಿಯವರು ಅಡ್ವೆಂಚರ್ ಗೇಮ್ ಅನ್ನ ಆಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಆರ್ಟಿಮಸ್ ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡಿರುವಂತ ವಸುವಾಕ್ಸ್ ಅನ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ನೋಡ್ತಿರ್ತಾಳೆ. ಸುತ್ತಮುತ್ತ ಐಒಐ ಗಾರ್ಡ್ಸ್ ಗಳು ಓಡಾಡ್ತಿದ್ರು ಕೂಡ ತುಂಬಾ ಕಷ್ಟಪಟ್ಟು ವಸುವಾಕ್ಸ್ ಅನ್ನ ಡಿಆಕ್ಟಿವೇಟ್ ಮಾಡ್ಬಿಡ್ತಾಳೆ. ಆ ಪ್ರೊಟೆಕ್ಟಿವ್ ಶೀಲ್ಡ್ ಓಪನ್ ಆಗ್ತಿದ್ದಂಗೆನೆ ಎಲ್ಲಾ ಪ್ಲೇಯರ್ಸ್ ಗಳು ಒಳಗಡೆ ಬರೋದಕ್ಕೆ ಶುರು ಮಾಡ್ತಾರೆ. ಆಗ ಎಲ್ಲಾ ಪ್ಲೇಯರ್ಸ್ ಗಳು ಹಾಗೆ ಐಒಐ ಕಂಪನಿಯ ಪ್ಲೇಯರ್ಸ್ ಗಳ ಮಧ್ಯೆ ಒಂದು ದೊಡ್ಡ ಫೈಟೇ ಶುರು ಆಗೋಗುತ್ತೆ. ಈ ಫೈಟ್ ಎಷ್ಟು ದೊಡ್ಡದಾಗಿರುತ್ತೆ ಅಂತಂದ್ರೆ ಇದುವರೆಗೂ ಓಎಸ್ಎಸ್ ಗೇಮ್ ನಲ್ಲಿ ಇಷ್ಟು ದೊಡ್ಡ ವಾರ್ ನಡೆದಿರೋದೇ ಇಲ್ಲ. ಅದೇ ಸಮಯಕ್ಕೆ ನಮ್ಗೆ ಈ ಕಡೆ ತೋರಿಸ್ತಾರೆ ಐಒಐ ಕಂಪನಿಲಿ ಈಗ ಉಳಿದಿರೋದು ಒಬ್ಬ ಪ್ಲೇಯರ್. ಆ ಮೂರನೇ ಕೀನ ಗೆಲ್ಲೇಬೇಕು ಅಂತ ಇವನು ಆಡ್ತಿರ್ತಾನೆ. ಈ ಕಡೆ ಪ್ಲೇಯರ್ಸ್ ಗಳು ಹಾಗೆ ಐಒಐ ಕಂಪನಿಯ ಜನರ ಮಧ್ಯೆ ಯುದ್ಧ ನಡೀತಾನೆ ಇರುತ್ತೆ. ಹೀಗೆ ಎಲ್ರು ಫೈಟ್ ಮಾಡ್ತಿರ್ಬೇಕಾದ್ರೆ ಆರ್ಟಿಮಸ್ ತುಂಬಾ ಕಷ್ಟಪಟ್ಟು ಪಾರ್ಸಿವಲ್ ಹತ್ರ ಬಂದು ತಲುಪ್ತಾಳೆ. ಹಾಗೆ ಇವನಿಗೆ ಹೇಳ್ತಾಳೆ, ಮೂರನೇ ಕೀಯನ್ನ ಗೆಲ್ಲೋದಕ್ಕೆ ಐಒಐ ಕಂಪನಿಯವರು ಅಡ್ವೆಂಚರ್ ಗೇಮ್ ನ ಆಡ್ತಿದ್ದಾರೆ, ಆದಷ್ಟು ಬೇಗ ಅಲ್ಲಿಗೆ ನಾವು ಹೋಗ್ಬೇಕು ಅಂತ. ಈ ಕಡೆ ಝ್ಯಾಂಡರ್ ಪಾರ್ಸಿವಲ್ ಹಾಗೆ ಅವನ ಟೀಮ್ ನವರನ್ನ ಹುಡುಕ್ತಿರ್ತಾಳೆ. ಆದ್ರೆ ಗೇಮ್ ನಲ್ಲಿ ಪಾರ್ಸಿವಲ್ ಹಾಗೆ ಆರ್ಟಿಮಸ್ ಇಬ್ರು ಕೂಡ ಸೇರಿ ಐಒಐ ಕಂಪನಿಯ ಎಲ್ಲಾ ಪ್ಲೇಯರ್ಸ್ ಗಳನ್ನ ಧ್ವಂಸ ಮಾಡ್ತಾ ಮುಂದೆ ಹೋಗ್ತಿರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಝ್ಯಾಂಡರ್ ನೋಡ್ತಾಳೆ ಹೇಗೆ ಜನರೆಲ್ಲರೂ ಸೇರಿ ಐಒಐ ಕಂಪನಿಯ ವಿರುದ್ಧ ಫೈಟ್ ಮಾಡ್ತಿದ್ದಾರೆ ಅಂತ. ಈ ಸಲ ಐಒಐ ಕಂಪನಿಯ ಪ್ಲೇಯರ್ಸ್ ಗಳ ಜೊತೆ ನೋಲನ್ ಕೂಡ ಬಂದು ಮೆಕಾ ಗಾಡ್ಜಿಲಾನ ಆಕ್ಟಿವೇಟ್ ಮಾಡಿ ಅವರೆಲ್ಲರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಐರನ್ ಜಾಯಿಂಟ್ ಇದರ ಜೊತೆ ಫೈಟ್ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಮೆಕಾ ಗಾಡ್ಜಿಲಾ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಕೈಗೆ ಸಿಕ್ತವ್ರನ್ನೆಲ್ಲಾರನ್ನು ಹೊಡಿತಾ ಎಲ್ಲವನ್ನ ಧ್ವಂಸ ಮಾಡ್ತಿರುತ್ತೆ. ಆಗ ಪಾರ್ಸಿವಲ್ ನ ಫ್ರೆಂಡ್ ಆಗಿರುವಂತ ಡೈಟೋ ತುಂಬಾ ಪವರ್ಫುಲ್ ಆಗಿರುವಂತ ಒಂದು ದೊಡ್ಡ ರೋಬೋಟ್ ನ ತಂದು ಮೆಕಾ ಗಾಡ್ಜಿಲಾ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಎಷ್ಟೇ ಕಷ್ಟಪಟ್ಟು ಫೈಟ್ ಮಾಡಿದ್ರು ಕೂಡ ಏನು ಪ್ರಯೋಜನ ಆಗೋದಿಲ್ಲ. ಯಾಕೆಂದ್ರೆ ಯಾರು ಕೂಡ ಮೆಕಾ ಗಾಡ್ಜಿಲಾನ ಸೋಲ್ಸೋದಕ್ಕೆ ಆಗೋದಿಲ್ಲ. ಆದ್ರಿಂದ ಅಲ್ಲಿಗೆ ಆರ್ಟಿಮಸ್ ಬಂದು ಒಂದು ಬಾಂಬ್ ಅನ್ನ ಮೆಕಾ ಗಾಡ್ಜಿಲಾ ಒಳಗಡೆ ಹಾಕ್ತಾಳೆ. ಇದರಿಂದ ಅಲ್ಲೊಂದು ಬ್ಲಾಸ್ಟ್ ಆಗಿ ಮೆಕಾ ಗಾಡ್ಜಿಲಾ ಜೊತೆ ನೋಲನ್ ಕೂಡ ಗೇಮ್ ನಲ್ಲಿ ಸತ್ತೋಗ್ತಾನೆ. ನಂತರ ಪಾರ್ಸಿವಲ್ ಹಾಗೆ ಶೋ ಒಳಗಡೆ ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಐರೋಕ್ ಅವರಿಬ್ಬರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಐರನ್ ಜಾಯಿಂಟ್ ಅಲ್ಲಿಗೆ ಬಂದು ಇವರಿಬ್ರು ಹೋಗೋದಕ್ಕೆ ದಾರಿ ಮಾಡಿ ಕೊಡುತ್ತೆ. ಆಗ ಇವರೆಲ್ಲರೂ ಐರೋಕ್ಗೆ ಶೂಟ್ ಮಾಡಿ ಅಲ್ಲಿಂದ ಓಡಿಸ್ಬಿಡ್ತಾರೆ. ಆದ್ರೆ ಅಷ್ಟೊತ್ತಿಗೆ ಐರನ್ ಜಾಯಿಂಟ್ ಲಾವಾ ಒಳಗಡೆ ಬಿದ್ದೋಗುತ್ತೆ. ನಂತರ ಹೇಗೋ ಮಾಡಿ ಇವರು ಮೂರನೇ ಕೀ ಗೆಲ್ಲುವಂತ ಜಾಗಕ್ಕೆ ಬರ್ತಾರೆ. ಆಗ ಪಾರ್ಸಿವಲ್ ಆರ್ಟಿಮಸ್ಗೆ ಹೇಳ್ತಿರ್ತಾನೆ, ನೀನು ಐಒಐ ಕಂಪನಿಲಿರೋದು ಸೇಫ್ ಅಲ್ಲ, ಮೊದ್ಲು ಅಲ್ಲಿಂದ ಹೊರಗಡೆ ಬಾ ಅಂತ ಹೇಳಿ ಇವಳನ್ನ ಶೂಟ್ ಮಾಡಿ ಔಟ್ ಮಾಡ್ಬಿಡ್ತಾನೆ. ಇದರಿಂದ ಇವಳು ಕೂಡ ಕಂಪನಿಯಿಂದ ಹೊರಗಡೆ ಬರ್ತಾಳೆ. ನಂತರ ಪಾರ್ಸಿವಲ್ ಒಂದು ಬಾಂಬ್ ಅನ್ನ ಹಾಕಿ ಅಲ್ಲಿದ್ದಂತ ಎಲ್ಲಾ ಐಒಐ ಕಂಪನಿಯ ಪ್ಲೇಯರ್ಸ್ ಗಳನ್ನ ನಾಶ ಮಾಡಿ ಬಂದು ನೋಡ್ತಾನೆ. ಒಬ್ಬ ಪ್ಲೇಯರ್ ಗೇಮ್ ಅನ್ನ ಆಡ್ತಿರ್ತಾನೆ. ಆ ಪ್ಲೇಯರ್ ಗೇಮ್ ಅನ್ನೇನೋ ಗೆಲ್ತಾನೆ, ಆದ್ರೆ ಕೀ ಗೆಲ್ಲೋದಕ್ಕೆ ಆಗೋದಿಲ್ಲ, ಸೋತ್ ಹೋಗ್ತಾನೆ. ಇದರಿಂದ ಐಒಐ ಕಂಪನಿಯವರಿಗೆ ಏನು ಕೂಡ ಅರ್ಥನೇ ಆಗ್ತಿರೋದಿಲ್ಲ.
ಆಗೋದಿಲ್ಲ. ಆಗ ಪಾರ್ಸಿವಾಲ್ಗೆ ಅರ್ಥ ಆಗೋಗುತ್ತೆ ಈ ಗೇಮ್ ನಲ್ಲಿ ಬರೀ ವಿನ್ ಆಗ್ಬಾರ್ದು, ಒಂದು ಡಾಟ್ ಸಿಗುತ್ತೆ, ಆ ಡಾಟ್ ಸಿಗೋವರೆಗೂ ಈ ಗೇಮ್ ನಲ್ಲಿ ನಾವು ಆಡ್ತಾನೆ ಇರ್ಬೇಕು ಅಂತ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ನೋಲನ್ ಬಂದು ಇವನಿಗೆ ಹೇಳೋದಕ್ಕೆ ಶುರು ಮಾಡ್ತಾನೆ, ನಾನ್ ನಿನ್ಗೆ ಇನ್ನೂ ಕೂಡ ಒಂದು ಚಾನ್ಸ್ ಅನ್ನ ಕೊಡ್ತೀನಿ, ಆದ್ರೆ ನೀನು ಈ ಗೇಮ್ ಅನ್ನ ನಮ್ಮ ಕಂಪನಿಗೋಸ್ಕರ ಗೆಲ್ಬೇಕು ಅಂತ. ಆದ್ರೆ ಪಾರ್ಸಿವಾಲ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಆಗ ಇವನು ಒಂದು ಬಾಂಬ್ ಅನ್ನ ತೋರಿಸ್ತಾನೆ, ಇದು ತುಂಬಾನೇ ಡೇಂಜರಸ್ ಬಾಂಬ್, ಇದನ್ನೇನಾದ್ರೂ ಇವನು ಬ್ಲಾಸ್ಟ್ ಮಾಡ್ಬಿಟ್ರೆ ಈ ಗೇಮ್ ನಲ್ಲಿ ಇರುವಂತ ಪ್ರತಿ ಒಂದು ಕ್ಯಾರೆಕ್ಟರ್ ಕೂಡ ನಾಶ ಆಗೋಗುತ್ತೆ. ಪಾರ್ಸಿವಾಲ್ ಆ ಬಾಂಬ್ ನ ಕಿಕ್ ಮಾಡಿ ನೋಲನ್ ನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಇವರಿಬ್ರು ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ನೋಲನ್ ಹೋಗಿ ಬಾಂಬ್ ಹತ್ರನೇ ಬಿದ್ದೋಗ್ತಾನೆ. ಆದ್ರಿಂದ ಇವನು ಆ ಬಾಂಬ್ ಅನ್ನ ತಗೊಂಡು ಆಕ್ಟಿವೇಟ್ ಮಾಡ್ತಿದ್ದಂಗೆನೆ ಈ ಗೇಮ್ ನಲ್ಲಿ ಇದ್ದಂತ ಪ್ರತಿ ಒಂದು ಕ್ಯಾರೆಕ್ಟರ್ ಕೂಡ ನಾಶ ಆಗೋಗುತ್ತೆ. ಈಗ ಈ ಗೇಮ್ ನ ಒಳಗಡೆ ಯಾರು ಕೂಡ ಎಂಟರ್ ಆಗೋದಕ್ಕಾಗೋದಿಲ್ಲ. ನಂತರ ನಮ್ಗೆ ಗೊತ್ತಾಗುತ್ತೆ ಪಾರ್ಸಿವಾಲ್ ಇನ್ನು ಕೂಡ ಈ ಗೇಮ್ ನಲ್ಲಿ ಜೀವಂತವಾಗಿದ್ದಾನೆ ಅಂತ. ಯಾಕೆಂತಂದ್ರೆ ಆಗ್ಲೇ ಕ್ಯೂರೇಟರ್ ಒಂದು ಕಾಯಿನ್ ಅನ್ನ ಕೊಟ್ಟಿದ್ರಲ್ಲ, ಆ ಕಾಯಿನ್ ಒಂದು ಎಕ್ಸ್ಟ್ರಾ ಲೈಫ್. ಈ ಕಡೆ ಸೆಮೆಂತ ಕೂಡ ಪಾರ್ಸಿವಾಲ್ ಹಾಗೆ ಅವನ ಟೀಮ್ ಇದ್ದಂತ ಟ್ರಕ್ ನ ಒಳಗಡೆ ಬಂದ್ಬಿಡ್ತಾಳೆ. ಆಗ್ಲೇ ಇವಳಿಗೂ ಕೂಡ ಗೊತ್ತಾಗೋದು ಪಾರ್ಸಿವಾಲ್ ಇನ್ನೂ ಕೂಡ ಗೇಮ್ ನಲ್ಲಿ ಜೀವಂತವಾಗಿದ್ದಾನೆ ಅಂತ. ಪಾರ್ಸಿವಾಲ್ ಕೂಡ ಆ ಗೇಮ್ ಆಡೋದಕ್ಕೆ ಶುರು ಮಾಡಿರ್ತಾನೆ. ಅಷ್ಟೊತ್ತಿಗೆ ಝ್ಯಾಂಡರ್ ಕೂಡ ಪಾರ್ಸಿವಾಲ್ ಹಾಗೆ ಅವನ ಟೀಮ್ ಅನ್ನ ಹುಡುಕ್ಬಿಟ್ಟಿರ್ತಾಳೆ. ಪಾರ್ಸಿವಾಲ್ ಗೇಮ್ ಆಡ್ತಿರೋದನ್ನ ಎಲ್ಲರೂ ಕೂಡ ನೋಡ್ತಿರ್ತಾರೆ. ಹೀಗೆ ಇವನು ಗೇಮ್ ಆಡ್ತಿರ್ಬೇಕಾದ್ರೆ ಇವನು ಹುಡುಕ್ತಿದ್ದಂತ ಡಾಟ್ ಇವನಿಗೆ ಸಿಕ್ಬಿಡುತ್ತೆ. ಡಾಟ್ ಸಿಕ್ತಿದ್ದಂಗೆನೆ ಈ ಗೇಮ್ ನಲ್ಲಿ ಇವನು ವಿನ್ ಆಗೋಗ್ತಾನೆ. ಆಗ ಅಲ್ಲಿಗೆ ಅನೋರಾಕ್ ಬಂದು ಕೊನೆಯ ಕೀ ಅನ್ನ ಇವನಿಗೆ ಕೊಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಝ್ಯಾಂಡರ್ ಕೂಡ ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾಳೆ. ಅನೋರಾಕ್ ಇವನಿಗೆ ಮೂರನೇ ಕೀ ಅನ್ನು ಕೂಡ ಕೊಡುತ್ತೆ. ಆಗ ಇವನ ಹತ್ರ ಇದ್ದಂತ 3 ಕೀಗಳನ್ನ ಅಲ್ಲೇ ಇದ್ದಂತ ಒಂದು ಡೋರ್ ಗೆ ಹಾಕ್ದಾಗ ಐಒಐ ಕಂಪನಿಯ ಜನರು ಕೂಡ ಸೇರಿಸಿ ಎಲ್ಲರೂ ಕೂಡ ತುಂಬಾನೇ ಸಂತೋಷ ಪಡ್ತಾರೆ. ಈಗ ಜೇಮ್ಸ್ ಹ್ಯಾಲಿಡೇ ಹೇಳಿದಂತ ಈಸ್ಟರ್ ಎಗ್ ಇವನ ಮುಂದೆನೆ ಇರುತ್ತೆ. ಆಗ ಅಲ್ಲಿಗೆ ಅನೋರಾಕ್ ಬಂದು ಹೇಳ್ತಾನೆ, ಕಾಂಟ್ರಾಕ್ಟ್ ನ ಮೇಲೆ ಸೈನ್ ಮಾಡು, ಇಡೀ ಕಂಪನಿ ನಿನ್ನದಾಗುತ್ತೆ ಅಂತ. ಅದೇ ಸಮಯಕ್ಕೆ ಈ ಕಡೆ ಝ್ಯಾಂಡೋರ್ ಟ್ರಕ್ ನ ಒಳಗಡೆ ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾಳೆ. ಆದ್ರೆ ಹೇಗೋ ಮಾಡಿ ಫೈಟ್ ಮಾಡಿ ಅವಳನ್ನ ಹೊರಗಡೆ ಬಿಸಾಕ್ತಾರೆ. ನಂತರ ಪಾರ್ಸಿವಾಲ್ಗೆ ಇದನ್ನೆಲ್ಲ ನೋಡಿ ಸ್ವಲ್ಪ ಡೌಟ್ ಬರುತ್ತೆ, ಇದು ಒಂದು ಟೆಸ್ಟ್ ಇರಬಹುದು ಅಂತ. ಆದ್ರಿಂದ ನಾನು ಸೈನ್ ಮಾಡೋದಿಲ್ಲ ಅಂತ ಹೇಳ್ತಾನೆ. ಹೀಗಂತ ಹೇಳ್ತಿದ್ದಂಗೆನೆ ಅನೋರಾಕ್ಗೆ ತುಂಬಾನೇ ಸಂತೋಷ ಆಗಿ ಜೇಮ್ಸ್ ಹ್ಯಾಲಿಡೇ ಆಗಿ ಕನ್ವರ್ಟ್ ಆಗುತ್ತೆ. ಈ ಕಡೆ ನಿಜವಾದ ಪ್ರಪಂಚದಲ್ಲಿ ನೋಲನ್ ಕೂಡ ಇವರನ್ನ ಫಾಲೋ ಮಾಡ್ತಾ ಇವ್ರ ಹತ್ರನೇ ಬಂದ್ಬಿಟ್ಟಿರ್ತಾನೆ. ಜೇಮ್ಸ್ ಹ್ಯಾಲಿಡೇ ಪಾರ್ಸಿವಾಲ್ಗೆ ಹೇಳ್ತಿರ್ತಾನೆ, ಇನ್ ಮುಂದೆ ಓಯಸಿಸ್ ಕಂಪನಿ ನಿಂದು, ಇದನ್ನ ಒಳ್ಳೆ ರೀತಿಲಿ ನಡ್ಸು ಅಂತ. ಹೀಗಂತ ಹೇಳಿ ಮುಗಿಸ್ತಿದ್ದಂಗೆನೆ ಈಸ್ಟರ್ ಎಗ್ ಅನ್ನ ಅವನ ಕೈಗೆ ಕೊಡ್ತಾನೆ. ಆಗ ನೋಲನ್ ಇವರನ್ನ ಸಾಯಿಸೋದಕ್ಕೆ ಅಂತ ಬಂದಾಗ ವೇಡ್ ನ ಕೈಯಲ್ಲಿದ್ದಂತ ಈಸ್ಟರ್ ಎಗ್ ನ ನೋಡಿ ಇವನಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಇದರಿಂದ ಇವನ ಕೈಲಿ ಶೂಟ್ ಮಾಡೋದಕ್ಕಾಗೋದಿಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಪೊಲೀಸ್ ಬಂದು ಇವನನ್ನ ಅರೆಸ್ಟ್ ಮಾಡೋದಕ್ಕೆ ರೆಡಿ ಆಗ್ತಿರ್ತಾರೆ. ಓಯಸಿಸ್ ಗೇಮ್ ನಲ್ಲಿ ಹ್ಯಾಲಿಡೇ ಕೂಡ ಇವನಿಗೆ ಆಲ್ ದ ಬೆಸ್ಟ್ ಹೇಳಿ ಗುಡ್ ಬೈ ಹೇಳ್ತಾನೆ. ಪಾರ್ಸಿವಾಲ್ ಹಾಗೆ ಸೆಮೆಂತ ಒಂದ್ ಆಗ್ತಿದ್ದಂಗೆನೆ ಅದೇ ಸಮಯಕ್ಕೆ ಅಲ್ಲಿಗೆ ಮ್ಯಾರೋ ಬರ್ತಾನೆ. ಕಂಪನಿಯ ಕಾಂಟ್ರಾಕ್ಟ್ ಗೆ ಸೈನ್ ಮಾಡಿಸಿ ಇಡೀ ಕಂಪನಿನ ಇವನಿಗೆ ಕೊಡೋದಕ್ಕೆ ಅಂತ. ಆದ್ರೆ ವೇಡ್ ಇಲ್ಲಿ ಒಂದು ಒಳ್ಳೆ ಡಿಸಿಷನ್ ಮಾಡ್ತಾನೆ. ಓಯಸಿಸ್ ಗೇಮ್ ಕಂಪನಿನ ನಾನು ಹಾಗೆ ನನ್ನ ಫ್ರೆಂಡ್ಸ್ ಗಳೆಲ್ಲ ಸೇರಿ ನಡೆಸ್ತೀವಿ ಅಂತ ಕಾಂಟ್ರಾಕ್ಟ್ ಅನ್ನ ಸೈನ್ ಮಾಡ್ತಾನೆ. ಮ್ಯಾರೋಗೆ ತುಂಬಾನೇ ಸಂತೋಷ ಆಗುತ್ತೆ. ನಂತರ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಮ್ಯಾರೋ ಬೇರೆ ಯಾರು ಅಲ್ಲ, ಗೇಮ್ ನಲ್ಲಿ ಕ್ಯೂರೇಟರ್ ಅಂತ ಒಂದು ಕ್ಯಾರೆಕ್ಟರ್ ಇತ್ತಲ್ಲ, ಆ ಕ್ಯಾರೆಕ್ಟರ್ ಅನ್ನ ಪ್ಲೇ ಮಾಡ್ತಿದ್ದೆ ಮ್ಯಾರೋ. ಅಂದ್ರೆ ವೇಡ್ ಗೆ ಎಕ್ಸ್ಟ್ರಾ ಲೈಫ್ ಅನ್ನ ಕೊಟ್ಟಿದ್ದು ಬೇರೆ ಯಾರು ಅಲ್ಲ ಇವನೇ ಅಂತ. ಇಡೀ ಕಂಪನಿನ ವೇಡ್ ಹಾಗೆ ಅವನ ಫ್ರೆಂಡ್ಸ್ ಗಳಿಗೆ ವಹಿಸಿ ಮ್ಯಾರೋ ಆಲ್ ದ ಬೆಸ್ಟ್ ಹೇಳ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.